ಯಾವಾಗಲೂ ಸೂರ್ಯೋದಯ ಬೆಳಗಿನ ಜಾವ 6:30 6:45 ಆಗುತ್ತೆ. ಆದರೆ ನಿನ್ನೆ ಒಂದು ವಿಶೇಷವಾದ ದಿನ. ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಕ್ರಿಮಿಗಳಿಗೆ ಅವ್ರಿಗೆ ರಾತ್ರಿ 1 ಗಂಟೆಗೇ ಸೂರ್ಯೋದಯ ಆಗೋಯ್ತು, ದೀಪಾವಳಿ ಹಬ್ಬನೂ ಆಗೋಯ್ತು. ಪೆಹಲ್ಗಾವ್ನಲ್ಲಿ ಧರ್ಮವನ್ನು ನೋಡಿ, ವಸ್ತ್ರವನ್ನು ಕಳಚಿ ಧರ್ಮವನ್ನು ನೋಡಿ ತಲೆಗೆ ಗುಂಡಿಟ್ಟು ಹೊಡೆದವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಈ ಉಗ್ರ ಕ್ರಿಮಿಗಳು, ಹೋಗಿ ಮೋದಿಗೆ ಹೇಳು ಅಂತ. ಇವತ್ತು ಭಾರತ ಸರ್ಕಾರ ಈ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಕ್ರಿಮಿಗಳಿಗೆ ಏನು ಉತ್ತರ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಇದು ಭಾರತೀಯ ಸೇನೆಯ ತಾಕತ್ತು. ಇದರಲ್ಲಿ ಒಬ್ಬ ಕಮಾಂಡರು ಸತ್ತೋಗ್ಬಿಟ್ಟಿದ್ದಾನೆ. ಯಾರಪ್ಪ ಇವನು ಅಂತ ಹೇಳಿದ್ರೆ ಹಫೀಜ್ ಅಬ್ದುಲ್ಲಾ ಅಂತ. ಇವನು ಹಫೀಜ್ ಸೈಯದ್ನ ನೆಕ್ಸ್ಟ್ ಕಮಾಂಡರ್ ಅಂತ ಇವತ್ತು ಹೇಳಲಾಗ್ತಾ ಇದೆ. ಇವನು ಇವತ್ತು ಜನ್ನತ್ತಿಗೆ ಹೋಗಿರೋದು. 72 ಕನ್ಯೆಯರು ಅಂತ ಏನೋ ಹೇಳ್ತಾರಿಲ್ಲಪ್ಪ, ಆ ಕನ್ಯೆಯರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾನೆ. ಕಾಶ್ಮೀರದ ಮೇಲೆ ದಾಳಿ ನಡೆದ್ರು ಒಂದೇನೆ, ಯಾವುದೇ ಮನೆಯಲ್ಲಿರುವಂತಹ ಒಂದು ಮಾತೆ ಭಾರತೀಯ ನಾರಿ, ಅದು ಯಾವುದೇ ಧರ್ಮದವರಾಗಿರ್ಬೋದು, ಭಾರತೀಯ ನಾರಿಯ ಮೇಲೆ ನಡೆದಂಥ ದಾಳಿಯು ಒಂದೇನೆ ಅಂತ ಹೇಳೋದ್ರ ಮುಖಾಂತರ ಇವತ್ತು ದಿಟ್ಟ ಉತ್ತರವನ್ನು ಕೊಟ್ಟಿರೋದು. ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅಷ್ಟೇನೆ ನಮ್ಮ ಭಾರತೀಯ ಸೇನೆಯ ಧೀರ ಮಹಿಳೆಯರು ಬಂದು ಇವತ್ತು ಪಾಕಿಸ್ತಾನದ ಉಗ್ರ ಕ್ರಿಮಿಗಳಿಗೆ ಸಂದೇಶವನ್ನು ಕೊಟ್ಟಿರೋದು. ಭಯೋತ್ಪಾದನಾ ವಿರೋಧಿ ಹೋರಾಟದಲ್ಲಿ ನಾವು ಕೂಡ ಮುಂಚೂಣಿಯಲ್ಲಿರ್ತೀವಿ, ನಮ್ಮ ಪ್ರಾಣವನ್ನು ರಕ್ತ ತರ್ಪಣೆ ಮಾಡೋದಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅಂತ ಇವತ್ತು ಉಗ್ರ ಕ್ರಿಮಿಗಳಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮ್ಮನೆ ಪತ್ರಿಕಾಗೋಷ್ಠಿ ಮಾಡಿಲ್ಲ. ಅಂದರೆ ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂತು ನಿಂತ್ಕೊಳ್ತು ಅಂತ ಹೇಳಿದ್ರೆ ಅವತ್ತು ಕೂಡ ನಿಮ್ಮನ್ನು ಇಟ್ಟಾಡ್ಸೊಡ್ದಿದ್ದು ಭಾರತೀಯ ನಾರಿಯರೇನೆ. ಇವತ್ತು ಕೂಡ ಹೊಡೆಯೋದು ನಿಮ್ಮನ್ನ ಭಾರತೀಯ ನಾರಿಯರೇ ಅನ್ನೋದನ್ನ ನಿದ್ದೆಯಲ್ಲೂ ಕೂಡ ನೀವು ಎಚ್ಚರ ಇಟ್ಕೊಬೇಕು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮಾತೆಯರ ಸಿಂಧೂರ ಅಳಿಸಿದವರಿಗೆ ದಿಟ್ಟ ಉತ್ತರವನ್ನು ಕೊಟ್ಟಂಥ ಭಾರತ. ನಾನಿವತ್ತು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೆಹಲ್ಗಾವ್ನಲ್ಲಿ ಧರ್ಮವನ್ನು ನೋಡಿ, ವಸ್ತ್ರವನ್ನು ಕಳಚಿ ಧರ್ಮವನ್ನು ನೋಡಿ ತಲೆಗೆ ಗುಂಡಿಟ್ಟು ಹೊಡೆದವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಈ ಉಗ್ರ ಕ್ರಿಮಿಗಳು, ಹೋಗಿ ಮೋದಿಗೆ ಹೇಳು ಅಂತ. ಅವರೆಲ್ಲ ಬಂದು ಮಾತೆಯರು ಮೋದಿಯವರ ಮುಂದೆ ಹೇಳಿದ್ರು, ಈ ರೀತಿಯಾಗಿ ಆಯಿತು ಅಂತ ಭಾರತೀಯ ಸೇನೆ ಮುಂದೆ ಹೇಳಿದ್ರು. ಭಾರತ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ರು, ನಮ್ಮ ಪತಿಯರನ್ನು ಕೊಂದಿದ್ರಿ, ಅವ್ರನ್ನ ಕೊಂದ್ಮೇಲೆ ನಮ್ಮನ್ನು ಕೊಂದ್ಬಿಡಿ ಅಂತ ಹೇಳಿದ್ರೆ ನೀವು ಹೋಗಿ ಭಾರತ ಸರ್ಕಾರಕ್ಕೆ ಹೇಳಿ ಅಂದಿದ್ರಲ್ಲ. ಮೋದಿ ಇವತ್ತು ಭಾರತ ಸರ್ಕಾರ ಎರಡೂ ಒಂದೇನೆ. ಅವರೇ ಇವತ್ತು ಮುನ್ನೆಲೆಯಲ್ಲಿರುವಂಥವ್ರು ಪ್ರಧಾನಮಂತ್ರಿಗಳು. ಹಂಗಾಗಿ ಅವ್ರಿಗೋಗಿ ಹೇಳಿ ಅಂದಿದ್ರಲ್ಲ, ಅವ್ರಿಗೆ ಹೇಳಿದ್ದಾರೆ. ಇವತ್ತು ಭಾರತ ಸರ್ಕಾರ ಈ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಕ್ರಿಮಿಗಳಿಗೆ ಏನು ಉತ್ತರ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಹಂಗಂದರೆ ಯಾವ ರೀತಿಯಾಗಿ ನಡೀತು ಈ ಆಪರೇಷನ್ ಸಿಂಧೂರ ಅಂದರೆ ಏನು ಅನ್ನೋದನ್ನು ನಾನು ನಿಮ್ಮ ಮುಂದೆ ವಿವರಣೆ ಮಾಡಬೇಕು ಅಂತ ತುಂಬ ಉತ್ಸಾಹದಿಂದ. ಆದರೆ ಇವಾಗ ನಮಗೆ ಈ ಘಟನೆ ನಡೆದಾಗ ಮನಸ್ಸೇ ಇರಲಿಲ್ಲ, ಏನಪ್ಪ ಈ ರೀತಿ ಆಯಿತು ಅಂತ. ಆದರೆ ಇವತ್ತು ಭಾರತೀಯ ಸೇನೆ ಕೊಟ್ಟಂಥ ದಿಟ್ಟ ಉತ್ತರವನ್ನು ನೋಡಿ ನಮ್ಮೆಲ್ಲರ ಉತ್ಸಾಹ ಇಮ್ಮಡಿಯಾಗಿದೆ, ದೇಶ ಪ್ರೇಮ ಇಮ್ಮಡಿಯಾಗಿದೆ. ನೋಡಿ, ಯಾವಾಗಲೂ ಸೂರ್ಯೋದಯ ಬೆಳಗಿನ ಜಾವ 6:30 6:45 ಆಗುತ್ತೆ. ಆದರೆ ನಿನ್ನೆ ಒಂದು ವಿಶೇಷವಾದ ದಿನ. ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಕ್ರಿಮಿಗಳಿಗೆ ಅವ್ರಿಗೆ ರಾತ್ರಿ 1 ಗಂಟೆಗೇ ಸೂರ್ಯೋದಯ ಆಗೋಯ್ತು, ದೀಪಾವಳಿ ಹಬ್ಬನೂ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ, ಚೆನ್ನಾಗಿ ಬಿರಿಯಾನಿ ಮೆಕ್ಕಿ ಉಗ್ರ ತರಬೇತಿ ಕೇಂದ್ರಗಳಲ್ಲಿ ಮಲಗಿದ್ದಂಥ ಉಗ್ರ ಕ್ರಿಮಿಗಳಿಗೆ 1 ರಿಂದ 1:30 ಗಂಟೆ ಮಧ್ಯರಾತ್ರಿಯಲ್ಲಿ ಭಾರತದ ಸೇನೆ ಏರ್ ಸ್ಟ್ರೈಕ್ ಮುಖಾಂತರ ಸೂರ್ಯೋದಯವನ್ನು ತೋರಿಸಿತ್ತು. ಹಂಗಾಗಿ 1ಕ್ಕೆ 10ರಂತೆ ಇವಾಗವರೆಗೂ ಲಭ್ಯತೆ, ಈ ವಿಡಿಯೋ ಮಾಡುವಾಗ ಲಭ್ಯತೆ ಏನಂದರೆ ಒಬ್ಬ ಭಾರತೀಯನಿಗೆ 10ರ ಅನುಪಾತದಲ್ಲಿ, ಅಂದರೆ ಸರಿಸುಮಾರು 170 ಜನ ಇವಾಗವರೆಗೂ ಹೊಟ್ಟೋಗಿದ್ದಾರೆ ಅಂತ ಲಭ್ಯತೆ ಇರುವಂಥ ಮಾಹಿತಿ. 26 ಜನಕ್ಕೆ 260 ಹೋಗಬೇಕು, ಆ ಹಂತದವರೆಗೂ ಹೋಗುತ್ತೆ ಅನ್ನುವಂಥ ಮಾಹಿತಿ. ಹಾಗಾಗಿ ಏನು ಮಾಡಿದೆ ಭಾರತೀಯ ಸೇನೆ ಅಂತ ಹೇಳಿದ್ರೆ, ನರ, ನಾಡಿ, ಹೃದಯ 3ರನ್ನು ಕಟ್ ಮಾಡಿದೆ. ನರ ಅಂದರೆ ಹೃದಯದಲ್ಲಿ ಏನಿರುತ್ತೋ ಅದನ್ನು ನರ ಹೇಳುತ್ತೆ, ಸಂದೇಶವನ್ನು ಕೊಡುತ್ತೆ. ಹಂಗಾಗಿ ಸಂದೇಶ ಕೊಟ್ಟಿದ್ದನ್ನು ನಾಡಿ ಮಾಡುತ್ತೆ, ಕಾರ್ಯಗತ ಮಾಡುತ್ತೆ. ಹಂಗಾಗಿ ಈ ಲಾಂಚ್ ಪ್ಯಾಡ್ಗಳನ್ನು 3 ಭಾಗಗಳಾಗಿ ವಿಂಗಡಿಸ್ಕೊಂಡ್ರು. ಒಂದು POJK ಅಂದರೆ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಅಂತ ಬರುತ್ತೆ. ಇದು ದಕ್ಷಿಣ ಕಾಶ್ಮೀರದ ಕಡೆಗಿದೆ. ಇಲ್ಲಿನ ಒಂದು ಲಾಂಚ್ ಪ್ಯಾಡ್ಗಳು ಅಂದರೆ ಉಗ್ರರನ್ನು ಒಳಗಡೆ ಕಳಿಸ್ತಕ್ಕಂಥ ಅಡುಗುದಾಣಗಳು ಮತ್ತು ತರಬೇತಿ ಕೇಂದ್ರಗಳು, ಲಾಂಚ್ ಪ್ಯಾಡ್ಗಳು ಇಲ್ಲಿರ್ತವೆ. ಇವು ಪ್ರಾಥಮಿಕ ಅಂತ ತುಂಬ ಹತ್ತಿರದಲ್ಲಿದ್ದಾವೆ. ಅಂದರೆ ನಮ್ಮದೇ ಭೂಮಿಯಲ್ಲಿದೆ. ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ ಅಂದರೆ ನಮ್ಮದೇ ಅದು,
ನಮ್ಮದೇ ಜಾಗದಲ್ಲಿ ಈ ಪ್ಯಾಡ್ಗಳಿರೋದು. ಇದಾದಮೇಲೆ ಎರಡನೇ ಹಂತದಲ್ಲಿ 30ರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ತರಬೇತಿ ಕೇಂದ್ರಗಳು. ಅದಾದಮೇಲೆ ಕೇಂದ್ರ ಇರುತ್ತಲ್ಲ, ಉಗ್ರರ ಕೇಂದ್ರ ಸ್ಥಾನ ಏನಿದೆ, ತರಬೇತಿ ಶಿಬಿರ ಏನಿದೆ, ಅಲ್ಲಿಯೂ ಕೂಡ ಹೊಡೆದಿದ್ದಾರೆ. ಹಾಗಾಗಿ ಯಾವ್ಯಾವ ಒಂದು ಇದನ್ನು ಹೊಡೆದ್ರು ಅನ್ನೋದನ್ನು ನಾನು ಹೇಳ್ತೀನಿ. ಸವಾಯ್ ನಾಲಾ ಕ್ಯಾಂಪ್ ಅಂತ, ಇದು ಲಷ್ಕರ್ ಎ ತೊಯ್ಬಾದ ಒಂದು ತರಬೇತಿ ಕೇಂದ್ರ. ಮತ್ತು ಸೈಯದ್ ನಾ ಬಿಲಾಲ್ ಕ್ಯಾಂಪ್, ಇದು ಜೈಷ್ ಎ ಮೊಹಮ್ಮದ್ನ ಒಂದು ಕ್ಯಾಂಪು. ಆಮೇಲೆ ಉಲ್ಫುರ್ ಕ್ಯಾಂಪು, ಇವೆಲ್ಲ ಮುಜಫರಾಬಾದ್ನಲ್ಲಿ ಇದ್ದಾವೆ. ತುಂಬ 10ರಿಂದ 12 ಕಿಲೋಮೀಟ್ರ್ ಅಂತರದಲ್ಲಿರೋವಂಥ ಕ್ಯಾಂಪ್ಗಳಿವೆಲ್ಲ. ಆಮೇಲೆ ಅರ್ನಾಲ್ ಕ್ಯಾಂಪು, ಇದು ಬಿಂಬಡಲ್ಲಿದೆ. ಅಬ್ಬಾಸ್ ಕ್ಯಾಂಪ್ ಕೋಟ್ಲಿಯಲ್ಲಿದೆ. ಸರ್ಜಲ್ ಕ್ಯಾಂಪ್ ಸಿಯಾಲ್ಕೋಟ್ನಲ್ಲಿದೆ ಇದು. ಆಮೇಲೆ ಮೆಹಮೂನಾ ಕ್ಯಾಂಪು ಸಿಯಾಲ್ಕೋಟು, ಇದು ಹಿಜ್ಬುಲ್ ಮುಜಾಹಿದೀನ್ನ ಒಂದು ಕ್ಯಾಂಪ್ ಇದು. ಆಮೇಲೆ ಮರ್ಕಜ್ ಎ ತೊಯ್ಬಾ ಕ್ಯಾಂಪು, ಇದು ಮುರ್ಡಿಕೆಯಲ್ಲಿದೆ. ಈ ಮುಂಬೈ ದಾಳಿ ಆಗಿತ್ತಲ್ಲ, ಅದರ ಇವರು ಉಗ್ರ ಇದ್ನಲ್ಲ ಕಸಬು ಮತ್ತು ಡೇವಿಡ್ ಹೇಡ್ಲಿ, ಇವರಿಬ್ಬರು ಇದೇ ಮರ್ಕಜ್ ಎ ತೊಯ್ಬಾ ಕ್ಯಾಂಪಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದಂಥ ಉಗ್ರರು. ಆಮೇಲೆ ಬಹವಲ್ಪುರ್ನ ಒಂದು ಕ್ಯಾಂಪ್ ಇದೆ, ಅಂದರೆ ಇದು ಮೇಯ್ನು ಕೇಂದ್ರ ಕಚೇರಿ ಇದು ಉಗ್ರರದು. 18 ಎಕರೆ ಜಾಗದಲ್ಲಿದೆ. ಇದರ ಹೆಸರು ಸುಭಾನ್ ಅಲ್ಲಾ ಕ್ಯಾಂಪ್ ಅಂತ. ಇದು ಜೈಷ್ ಎ ಮೊಹಮ್ಮದ್, ಇವತ್ತೇನು ಹಫೀಜ್ ಸೈಯದ್ ಅಂತೇನು ಹೇಳ್ತಾನಲ್ಲ, ಈತ ಮಾಡಿರತಕ್ಕಂತಹ ತರಬೇತಿ ಕ್ಯಾಂಪ್ ಇದು. ಅಂದರೆ ಒಂದು ದೊಡ್ಡದು ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತೀವಲ್ಲ, ಹಂಗೆ ಈ ಉಗ್ರರಿಗೆ. ಸೊ ಇಲ್ಲಿವರೆಗೂ ಪಾಕಿಸ್ತಾನ ಏನು ಹೇಳ್ಕೊಂಬರ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮದು ಉಗ್ರ ಪೋಷಕ ದೇಶ ಅಲ್ಲ ಅಂತ ಜಗತ್ತಿನ ಮುಂದೆ ಬಿಂಬಿಸ್ಕೊಳ್ತಾ ಬಂತು. ಆದರೆ ಭಾರತೀಯ ಸೇನೆ ಏನಿದೆಯಲ್ಲ, ಇವತ್ತು ತಾನು ಮಾಡಿರೋ ಅಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದೆ. ಭಾರತ ಯಾರ ಮೇಲೂ ಕೂಡ ದಾಳಿಯನ್ನು ಮಾಡೋಕ್ಕೋಗಲ್ಲ, ಆದರೆ ಉಗ್ರರನ್ನು ಪೋಷಣೆ ಮಾಡಿ ನಮ್ಮದೇ ಭೂಭಾಗದಿಂದ ನಮ್ಮ ದೇಶದ ಒಳಗೆ ಬಂದು ನಮ್ಮ ಅಮಾಯಕ ನಾಗರಿಕರನ್ನು ಕೊಂದಾಗ ನಾವು ಸುಮ್ಮನೆ ಕೂತ್ಕೊಂಡು ನೋಡೋಕ್ಕಾಗಲ್ಲ. ಹಾಗಾಗಿ ಏನು ಉತ್ತರವನ್ನು ಕೊಡಬೇಕೋ ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ ತುಂಬ ದೀರ್ಘಕಾಲೀನವಾಗಿ ಮಾಹಿತಿ ಇರತಕ್ಕಂತಹ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮತ್ತು ಕೇಂದ್ರ ಉಗ್ರ ತರಬೇತಿ ಶಿಬಿರಗಳೇನಿದ್ದಾವೆ ಅವುಗಳನ್ನು ಹೊಡೆದು ಮುಗಿಸಿದ್ದೀವಿ ಅಂತ ಹೇಳುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಕೇವಲ POKL ಅಲ್ಲ, ಮತ್ತು ಪಾಕಿಸ್ತಾನದ ಭಾಗದಲ್ಲ, ಪಾಕಿಸ್ತಾನದಿಂದ 100 ಕಿಲೋಮೀಟರ್ ಒಳಗಡೆ ಇರುವಂಥ ಬಹವಲ್ಪುರ್ನ ಸುಭಾನ್ ಅಲ್ಲಾ ಕ್ಯಾಂಪನ್ನು ಕೂಡ ಹೊಡೆದು ಉಡಿಸ್ ಮಾಡಿರುವಂಥದ್ದು. ಇದು ಭಾರತೀಯ ಸೇನೆಯ ತಾಕತ್ತು. ಇವತ್ತು ಹೊರಗಡೆ ಶತ್ರುಗಳು ಏನು ಲೆಕ್ಕಕ್ಕಿಲ್ಲ ಭಾರತೀಯ ಸೇನೆಗೆ, ಆದರೆ ಸಮಯವನ್ನು ನೋಡಿ ಹೊಡಿಬೇಕು. ನಿಮ್ಮ ಮೊನ್ನೆಯೆಲ್ಲ ಏನು ಹೇಳ್ತಾ ಇತ್ತು ಭಾರತ ಸರ್ಕಾರ, ನೀವೆಲ್ಲ ಮ್ಯಾಕ್ ಡ್ರಿಲ್ ಮಾಡಿ ಅಂತ ಹೇಳ್ತಾಯಿದ್ರು. ಅಂದರೆ ಯುದ್ಧ ಆದರೆ ಯಾವ ರೀತಿಯಾಗಿ ನಮ್ಮನ್ನು ನಾವು ಸ್ವಯಂ ರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ಗಾಯಾಳುಗಳನ್ನು ಹಾಸ್ಪಿಟಲ್ಗೆ ಕಳಿಸ್ಬೇಕು, ಸೈರನ್ನ ಯಾವ ರೀತಿ ಫಾಲೋ ಮಾಡಬೇಕು, ಸೈರನ್ ಆದರೆ ಏನು ಮಾಡಬೇಕು, ಈ ರೀತಿಯಾಗೆಲ್ಲ ತರಬೇತಿ ಮಾಡೋಕ್ಕೆ 7 ಮತ್ತು 8 ಅಂದರೆ ಇವತ್ತು ಮತ್ತು ನಾಳೆ ದೇಶದ ಒಂದು 200-250 ಕಡೆಗಳಲ್ಲಿ ಈ ರೀತಿಯಾದ ಒಂದು ಮ್ಯಾಕ್ ಡ್ರಿಲ್ ನಡಿಬೇಕಾಗಿತ್ತು. ಆದರೆ ಪಾಕಿಸ್ತಾನ ಇಲ್ಲಿ ಏನು ಯೋಚನೆಯನ್ನು ಮಾಡ್ತಾ ಇತ್ತು ಅಂದರೆ, ಮ್ಯಾಕ್ ಡ್ರಿಲ್ಲಲ್ಲಿ ಬ್ಯುಸಿ ಇದ್ದಾರೆ, ಇನ್ನೂ ದಾಳಿ ಮಾಡಲ್ಲ ಅನ್ನುವಂಥ ರೀತಿಯಲ್ಲೇ ಇತ್ತು. ಅಥವಾ ಅವ್ರಿಗೆ ಇದು ಬೇಕಾಗಿರಲಿಲ್ಲ. ವಿಶ್ವಸಂಸ್ಥೆ ಮುಂದೆ ಹೋಗಿದ್ರು, ಅವರು ವಿನಂತಿಯನ್ನು ಮಾಡಿದರು, ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅಂತ. ಆದರೆ ಇವತ್ತು ವಿಶ್ವಸಂಸ್ಥೆ ಹಲವಾರು ಪ್ರಶ್ನೆಗಳನ್ನು ಪಾಕಿಸ್ತಾನದ ಮುಂದೆ ಇಟ್ಟಿರೋದು. ಭಾರತ ನಿಮ್ಮ ಮೇಲೆ ದಾಳಿ ಮಾಡುತ್ತೆ ಅಂದರೆ ಅಲ್ಲಿರುವಂಥ ನಾಗರಿಕರನ್ನು ನೀವು ಧರ್ಮದ ಹೆಸರು ಹೇಳ್ಕೊಂಡ್ರಲ್ಲ, ಅದು ಯಾವ ರೀತಿಯಾಗಿದೆ? ನಿಮ್ಮ ದೇಶದಲ್ಲಿ ಹಂಗಂದರೆ ಉಗ್ರರಿಲ್ವಾ? ಭಾರತ ಇವಾಗಲೇ ಸ್ಪಷ್ಟತೆಯನ್ನು ಕೊಟ್ಟಿದೆ, ನಾವು ಉಗ್ರರ ಅಡುಗುದಾಣಗಳ ಮೇಲೆ, ತರಬೇತಿ ಶಿಬಿರಗಳ ಮೇಲೆ ಮತ್ತು ಲಾಂಚ್ ಪಾಡ್ಗಳ ಮೇಲೆ ಮಾತ್ರ ನಾವು ದಾಳಿಯನ್ನು ಮಾಡ್ತೇವೆ. ಪಕ್ಕದಲ್ಲಿರುವಂಥ ಒಂದು ಮರಗಿಡಕ್ಕೂ ಕೂಡ ತೊಂದರೆ ಆಗದಂಗೆ ನಾವು ದಾಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಥರ ಹಂತದಲ್ಲಿ ಭಾರತ ಇರುವಾಗ ನೀವು ಯಾಕೆ ಕ್ಷಿಪಣಿಯ ಪರೀಕ್ಷೆಯನ್ನು ಮಾಡೋಕ್ಕೆ ಹೊರಟಿದ್ದೀರಿ? ಹಂಗಾಗಿ ಭಾರತ ಇವತ್ತು ಉಗ್ರರ ಮೇಲೆ ಭಯೋತ್ಪಾದನೆಯ ವಿರುದ್ಧ ಸಮರವನ್ನು ಸಾರಿದೆ. ಅದು ಸಮರವನ್ನು ನಡೆಸುವಾಗ ತಾವು ತಮ್ಮ ಬಾಯಿಗೆ ಮತ್ತು ಡ್ಯಾಶಿಗೆ ಪ್ಲಾಸ್ಟರನ್ನು ಹಾಕ್ಕೊಂಡು ಕೂತಿರಬೇಕು ಅಂತ ಹೇಳುವಂಥ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಅಲ್ಲಿ ಕಾಯಂ ಸದಸ್ಯತ್ವ ಹೊಂದಿರುವಂಥ ರಾಷ್ಟ್ರಗಳಲ್ಲಿ 13 ರಾಷ್ಟ್ರಗಳು ಇವತ್ತು ಭಾರತದ ಬೆನ್ನಿಗೆ ನಿಂತಿರುವುದಲ್ಲದೆ, ಅಮೇರಿಕ ಇವತ್ತು ಸುಮ್ಮನೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳ್ತಾ ಇತ್ತು ಇಷ್ಟು ದಿನ. ಆದರೆ ಇವತ್ತು ಏನೇನು ಸೇನಾ ಪರಿಕರಗಳು ಬೇಕೋ ಅದನ್ನು ಕೂಡ ಒದಗಿಸಿಕೊಡ್ತೀನಿ, ಈ ಭಯೋತ್ಪಾದನೆ ಅನ್ನೋದು ಸಮಾಪ್ತಿ ಆಗಬೇಕು ಅನ್ನುವಂತಹ ವಿಷಯವನ್ನು ಕೂಡ ಇವತ್ತು ಮುಂದಿಟ್ಟಿದ್ದಾರೆ. ಹಾಗಾಗಿ ನಿನ್ನೆ ಭಾರತೀಯ ಸೇನೆ
ಏರ್ ಸ್ಟ್ರೈಕನ್ನು ಮಾಡೋದ್ರ ಮುಖಾಂತರ ಈ ಎಲ್ಲ ಒಂದು ಉಗ್ರ ನೆಲೆಗಳನ್ನು ಹೊಡೆದಾಕಿರ್ತಕ್ಕಂಥದ್ದು. ಇದರಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷೆ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದೀನ್ ಅಂತ ಹೇಳುವಂತಹ 3 ಪ್ರಮುಖ ಉಗ್ರವಾದಿ ಸಂಘಟನೆಗಳು ಇವತ್ತು ಇದಾಗಿರೋದು. ಇದರಲ್ಲಿ ಒಬ್ಬ ಕಮಾಂಡರು ಸತ್ತೋಗ್ಬಿಟ್ಟಿದ್ದಾನೆ. ಯಾರಪ್ಪ ಇವನು ಅಂತ ಹೇಳಿದ್ರೆ ಹಫೀಜ್ ಅಬ್ದುಲ್ಲಾ ಅಂತ. ಇವನು ಹಫೀಜ್ ಸೈಯದ್ನ ನೆಕ್ಸ್ಟ್ ಕಮಾಂಡರ್ ಅಂತ ಇವತ್ತು ಹೇಳಲಾಗ್ತಾ ಇದೆ. ಇವನು ಇವತ್ತು ಜನ್ನತ್ತಿಗೆ ಹೋಗಿರೋದು. 72 ಕನ್ಯೆಯರು ಅಂತೇನೋ ಹೇಳ್ತಾರಿಲ್ಲಪ್ಪ, ಆ ಕನ್ಯೆಯರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾನೆ. ಹಾಗಾಗಿ ಈ ಹೆಸರು ಕುತೂಹಲ ಮೂಡಿಸಿರೋದೇನು ಅಂತಂದರೆ ಸಿಂಧೂರ, ಆಪರೇಷನ್ ಸಿಂಧೂರ ಅಂತ. ಆಪರೇಷನ್ ಸಿಂಧೂರ ಅಂದರೆ ಏನು ಅಂದರೆ ಈ ಉಗ್ರರು ಒಂದು ಇದನ್ನು ಕೊಟ್ಟಿದ್ರು, ಸಂದೇಶವನ್ನು ರವಾನೆ ಮಾಡಿದರು. ಯಾರು ಕಾಶ್ಮೀರಕ್ಕೆ ಬರ್ತಿರೋ ಕಾಶ್ಮೀರ ನಮ್ಮದು, ನಾವು ಇದನ್ನು ಆಜಾದ್ ಕಾಶ್ಮೀರ ಮಾಡ್ತೀವಿ 2026 ಫೆಬ್ರವರಿ 2ನೇ ತಾರೀಕಿಗೆ ಅಂತ ಹೇಳ್ತಾ ಇದ್ರಲ್ಲ. ಹಂಗಾಗಿ ಯಾರು ಕಾಶ್ಮೀರದ ಮೇಲೆ ಕಣ್ಣಾಗ್ತಿರೋ ಅವರ ಪತಿಯಂದಿರನ್ನ ಕೊಂದು ನಿಮ್ಮನ್ನು ವಿಧವೆಯರನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಮೋದಿಜಿಯವರು ಇವತ್ತು ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರೋದು. ಅಂದರೆ ಭಾರತ ಮಾತೆಯ ಸಿಂಧೂರ ಅಂತಲೂ ನಾವು ಇದನ್ನು ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹಿಂದುವಿನ ಅಂತರಾಳದಲ್ಲಿ ಅಡಗಿರುವಂಥ ಜಯಘೋಷ ಯಾವುದೋ ಭಾರತ ಮಾತೆಯ ಸಿಂಧೂರ, ಕಾಶ್ಮೀರ ಕಾಶ್ಮೀರ ಅಂತ. ಅಂದರೆ ಕಾಶ್ಮೀರವನ್ನು ಹೊರತುಪಡಿಸಿದ ಭಾರತದ ಭೂಪಟವನ್ನು ನಮಗೆ ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಅನ್ನೋವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಇಟ್ಕೊಬೇಕು. ಹಂಗಾಗಿ ಕಾಶ್ಮೀರದ ಮೇಲೆ ದಾಳಿ ನಡೆದ್ರು ಒಂದೇನೆ, ಯಾವುದೇ ಮನೆಯಲ್ಲಿರುವಂತಹ ಒಂದು ಮಾತೆ ಭಾರತೀಯ ನಾರಿ, ಅದು ಯಾವುದೇ ಧರ್ಮದವರಾಗಿರ್ಬೋದು, ಭಾರತೀಯ ನಾರಿಯ ಮೇಲೆ ನಡೆದಂಥ ದಾಳಿಯು ಒಂದೇನೆ ಅಂತ ಹೇಳೋದ್ರ ಮುಖಾಂತರ ಇವತ್ತು ದಿಟ್ಟ ಉತ್ತರವನ್ನು ಕೊಟ್ಟಿರೋದು. ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅಷ್ಟೇ ನಮ್ಮ ಭಾರತೀಯ ಸೇನೆಯ ಧೀರ ಮಹಿಳೆಯರು ಬಂದು ಇವತ್ತು ಪಾಕಿಸ್ತಾನದ ಉಗ್ರ ಕ್ರಿಮಿಗಳಿಗೆ ಸಂದೇಶವನ್ನು ಕೊಟ್ಟಿರೋದು. ಭಯೋತ್ಪಾದನಾ ವಿರೋಧಿ ಹೋರಾಟದಲ್ಲಿ ನಾವು ಕೂಡ ಮಂಚೂಣಿಯಲ್ಲಿರ್ತೀವಿ, ನಮ್ಮ ಪ್ರಾಣವನ್ನು ರಕ್ತ ತರ್ಪಣೆ ಮಾಡೋದಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅಂತ ಇವತ್ತು ಉಗ್ರ ಕ್ರಿಮಿಗಳಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮ್ಮನೆ ಪತ್ರಿಕಾಗೋಷ್ಠಿ ಮಾಡಿಲ್ಲ. ಅಂದರೆ ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂತು ನಿಂತ್ಕೊಳ್ತು ಅಂತ ಹೇಳಿದ್ರೆ ಅವತ್ತು ಕೂಡ ನಿಮ್ಮನ್ನು ಇಟ್ಟಾಡ್ಸೊಡ್ದಿದ್ದು ಭಾರತೀಯ ನಾರಿಯರೇನೆ. ಇವತ್ತು ಕೂಡ ಹೊಡೆಯೋದು ನಿಮ್ಮನ್ನು ಭಾರತೀಯ ನಾರಿಯರೇ ಅನ್ನೋದನ್ನು ನಿದ್ದೆಯಲ್ಲೂ ಕೂಡ ನೀವು ಎಚ್ಚರ ಇಟ್ಕೊಬೇಕು. ಅರ್ಥ ಆಯ್ತಲ್ವಾ? ಹಂಗಾಗಿ ಇವತ್ತು ಇವರೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಆದರೆ ಕೆಲವರು ಇದ್ದಾರಲ್ಲ ನಮ್ಮ ದೇಶದಲ್ಲಿ, ಇವ್ರನ್ನಂತೂ ನಾವು ನಂಬೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ಬೆಳಗ್ಗೆ ಒಂದು ಟ್ವೀಟನ್ನು ನೋಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮನುಕುಲದ ಅತ್ಯಂತ ಪ್ರಬಲ ಅಸ್ತ್ರ ಶಾಂತಿ ಮಂತ್ರ, ಬಾಪೂಜಿಯವ್ರು ಹೇಳಿದ್ದು, ಮಹಾತ್ಮ ಗಾಂಧಿಯವ್ರು ಹೇಳಿದ್ದು ಅಂತ. ಮಹಾತ್ಮ ಗಾಂಧಿಯವ್ರನ್ನ ಇಟ್ಕೊಂಡು ಇವರು ಇವತ್ತು ಕೀಳು ಮಟ್ಟದ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. ಯಾವಾಗ ವಿವಾದಗಳು ಉಂಟಾಯಿತೋ ಆವಾಗ ಆ ಟ್ವೀಟನ್ನು ಡೆಲೀಟ್ ಮಾಡ್ತಾರೆ. ಈ ಚಾಳಿಗೆ ನಾವೇನು ಮಾಡಬೇಕು? ಇದು ಯಾವ ರೀತಿಯಾದ ವೈರಸ್ ಇದು ಅಂದರೆ ಓಲೈಕೆಯ ವೈರಸ್ಸು ಇವ್ರಿಗೆ ಅಂಟ್ಕೊಂಡ್ಬಿಟ್ಟಿದೆ. ಇದಕ್ಕೊಂದು ವ್ಯಾಕ್ಸಿನನ್ನು ಕಂಡುಹಿಡಿಲೇಬೇಕು ನಾವೆಲ್ಲ. ಈ ವೈರಸ್ ಅಂಟ್ಕೊಂಡಿದೆಯಲ್ಲ ಇವಾಗ ಓಲೈಕೆಯ ವೈರಸ್ಸು, ಇದಕ್ಕೆ ವ್ಯಾಕ್ಸಿನನ್ನು ಬೇರೆ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಭಾರತೀಯರಾದ ನಾವೇ ಕಾಂಗ್ರೆಸ್ ಪಾರ್ಟಿಗೆ ಈ ಓಲೈಕೆಯ ವೈರಸ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿದು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಇವರು ಯಾವುದೇ ಒಂದು ವಿಚಾರನ ಇಟ್ಕೊಂಡು ಇವ್ರು ಯಾರನ್ನು ಓಲೈಕೆ ಮಾಡಬೇಕು ಅವ್ರಿಗೊಂದು ಸ್ಪಷ್ಟ ಸಂದೇಶ ಕೊಟ್ಬಿಡೋದು, ವಿವಾದ ಆದರೆ ಅದನ್ನು ಡೆಲೀಟ್ ಮಾಡೋದು. ಮೊನ್ನೆ ಮಾಡಿದ್ರಲ್ಲ ಗಾಯಬ್ ಅಂತ ಒಂದು ಮಾಡಿದ್ರಲ್ಲಪ್ಪ, ಪ್ರಧಾನ ಮಂತ್ರಿಗಳದ್ದು ತಲೆ ಇಲ್ಲದೆ ಇರೋವಂಥದ್ದನ್ನು ಚಿತ್ರ ಹಾಕಿ ಅವತ್ತು ಅದನ್ನು ಡೆಲೀಟ್ ಮಾಡಿದ್ರಿ. ಎಲ್ಲಿ ಗಾಯಬಾಗಿದ್ದಾರೆ? ಇವತ್ತು ಸಿಂಧೂರದ ಮೂಲಕ ಪ್ರತ್ಯಕ್ಷರಾಗಿದ್ದಾರೆ. ಅದೇ ರಣತಿಲಕವನ್ನು ಇಟ್ಕೊಂಡು ಇವತ್ತು ಪ್ರತ್ಯಕ್ಷರಾಗಿ ದಿಟ್ಟ ಉತ್ತರವನ್ನು ಕೊಟ್ಟಿರೋದು. ಹಂಗಂತೇಳ್ಬಿಟ್ಟು ಇದೊಂದು ಆಪ್ರೇಷನ್ಗೆ ನಿಂತೋಗ್ಬಿಡುತ್ತೆ, ನಾವು ಮತ್ತೆ ಇನ್ನೊಂದು ದೊಂಬರಾಟವನ್ನು ಶುರು ಮಾಡ್ಬೋದು ಅಂತ ಏನು ಅನ್ಕೊಳಕ್ಕೆ ಹೋಗಬೇಡಿ. ಇದು ನೆವರ್ ಎಂಡಿಂಗ್. ಇದು ಸಿಂಧೂರ್ 1 ಅಷ್ಟೇ. ಆಪರೇಷನ್ ಸಿಂಧೂರ್ 2 ಇದೆ, ಆಪರೇಷನ್ ಸಿಂಧೂರ್ 3 ಇರುತ್ತೆ. ಎಲ್ಲಿವರೆಗೂ ಪಾಕಿಸ್ತಾನದ ನಕ್ಷೆ ಬದಲಾಗೋವರೆಗೂ ಇರುತ್ತೆ, POK ಭಾರತದ ವಶ ಆಗೋವರೆಗೂ ಇರುತ್ತೆ. ಆದರೆ ಶತ್ರುನ ಒಂದೇ ಸತಿ ನಿರ್ಣಾಮ ಮಾಡಿದ್ರೆ ಏನ್ರಿ ಮಜಾ ಬರುತ್ತೆ. ಹಂಗಾಗಿ ಸೋಲನ್ನು ಕೂಡ ಆಸ್ವಾದ ಮಾಡಿ ಸಾಯಿಸಬೇಕು. ಹಂಗಾಗಿ ಒಂದು ದೇಶವನ್ನು ಇವತ್ತು ಜಗತ್ತಿನ ಮುಂದೆ ಬೆತ್ತಲು ಮಾಡಬೇಕಾದ್ರೆ ಅವ್ರಿಗೆ ಇರುವಂಥ ಸರ್ವಶಕ್ತಿಗಳನ್ನು ಕಟ್ಟು ಮಾಡಬೇಕು. ಒಂದೊಂದಾಗಿ ಆಪರೇಷನ್ ಮಾಡಿ, ಸರ್ಜರಿ ಮಾಡಿ, ಭರ್ಜರಿ ಮಾಡಿ ಮಾಡಬೇಕು. ಹಂಗಾಗಿ ರಾಜತಾಂತ್ರಿಕ ಕ್ರಮಗಳ ಮುಖಾಂತರ ಯಾವುದೇ ವಿದೇಶಿ ಬ್ಯಾಂಕುಗಳು ಸಾಲ ಕೊಡ್ದಂಗೆ ಮಾಡಿದ್ದಲ್ಲದೆ, ಇವತ್ತು ನಿನ್ನೆ 2 ಡ್ಯಾಮ್ಗಳ ನೀರನ್ನು ನಿಲ್ಲಿಸಿದ್ದಲ್ಲದೆ ಇವತ್ತು ತಡಿಲಿಕ್ಕೆ ಇಲ್ಲದೆ ಇರ್ಬೋದು, ಆದರೆ ಒಂದು ಗೇಟ್ನ ಮುಖಾಂತರ ಮಾತ್ರ ನೀರನ್ನು ಬಿಟ್ಟಿದ್ದಾರೆ. ಅದಕ್ಕಾಗಿಯೇ ಇವತ್ತು
ಅವರು ಮ್ಯಾಕ್ ಡ್ರಿಲ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅಲ್ಲೋಗಿ ಡೈರೆಕ್ಟಾಗಿ ಆಪ್ರೇಷನನ್ನೇ ಮಾಡಿರೋದು. ಈಗ ICU ಅಲ್ಲಿ ಮಲಗಿಸಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನ ಇವತ್ತು F-16 ಫ್ಲೈಟ್ಗಳನ್ನು ತೆಗೆಯೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಮೇರಿಕ ಇವಾಗ ಚೀಮಾರಿ ಹಾಕಿದೆ. ಹಾಗಾಗಿ JF-17 ಅನ್ನುವಂತಹ ಚೀನಿ ನಿರ್ಮಿತ ಏರ್ಕ್ರಾಫ್ಟ್ಗಳ ಮೇಲೆ ಇವತ್ತು ನಿರ್ಭರವಾಗಿರುವಂಥ ಪಾಕಿಸ್ತಾನ ಬಾರ್ಡರ್ ಒಳಗಡೆ ನುಗ್ಲಿಕ್ಕೆ ಬಂದಿತ್ತಂತೆ. ಇದ್ರ ಬಗ್ಗೆ ಸ್ಪಷ್ಟತೆಯಾಗಿ ಇಲ್ಲ, ಆದ್ರೂ ನುಗ್ಲಿಕ್ಕೆ ಬಂದಿತ್ತಂತೆ. ಅದನ್ನು ನಮ್ಮ ಆಕಾಶ್ ಅಂತ ಹೇಳುವಂಥ ಕ್ಷಿಪಣಿ ಜನ್ನತ್ಗೆ ಪಾರ್ಸಲ್ ಮಾಡಿದೆ. ಅಂದರೆ DRDO ಅವರು ಇಲ್ಲಿವರೆಗೂ ಏನು ಪರೀಕ್ಷೆಯನ್ನೇ ಮಾಡ್ತಾಯಿದ್ರು ಆಕಾಶ್ ಕ್ಷಿಪಣಿ, ಈ ಒಂದು ಮುಖಾಂತರ, ಈ ಒಂದು ಘಟನೆಯ ಮುಖಾಂತರ ತನ್ನ ಕ್ಷಮತೆಯನ್ನು ಇಡೀ ವಿಶ್ವದ ಮುಂದೆ ಸಾಬೀತುಪಡಿಸಿದೆ ಅಂತ ಇವತ್ತು ಹೇಳಲಾಗ್ತಾ ಇರತಕ್ಕಂಥದ್ದು. ಬ್ರಹ್ಮೋಸ್ ಕ್ಷಿಪಣಿ ಶಬ್ದಕ್ಕಿಂತ ದ್ವಿಗುಣ ವೇಗದಲ್ಲಿ ಹೋಗುತ್ತೆ. ಪಾಕಿಸ್ತಾನದ ಎಲ್ಲ ರಡಾರ್ ಸಿಗ್ನಲ್ಗಳನ್ನು ಭೇದಿಸ್ಕೊಂಡು ಹೋಗುತ್ತೆ. ಪಾಕಿಸ್ತಾನ ಹಿಂಗೆ ನೋಡ್ತಾ ಇರುತ್ತೆ. ಈ ಹಿಂದೆ ಎಲ್ಲ ಸರ್ಜಿಕಲ್ ಸ್ಟ್ರೈಕ್ಗಳಾಗುವಾಗ, ಏರ್ ಸ್ಟ್ರೈಕ್ಗಳಾಗುವಾಗ ಪಾಕಿಸ್ತಾನ ಏನಂತ ಹೇಳ್ತಾ ಇತ್ತು ಅಲ್ಲಿನ ನಾಗರಿಕರಿಗೆ ಅಂತ ಹೇಳಿದ್ರೆ, ನೀವು ನೆಮ್ಮದಿಯ ನಿದ್ದೆಯನ್ನು ಮಾಡಿ ನಿಮ್ಮ ರಕ್ಷಣೆಯನ್ನು ಪಾಕಿಸ್ತಾನದ ವಾಯುಸೇನೆ ಮಾಡುತ್ತೆ ಅಂತ. ಇವತ್ತು ಪಾಪ ಅದನ್ನೇ ನಂಬಿಕೊಂಡು ಉಗ್ರ ಕ್ರಿಮಿಗಳು ಚೆನ್ನಾಗಿ ಬಿರಿಯಾನಿ ತಿಂದು ನೆಮ್ಮದಿಯ ನಿದ್ದೆಯನ್ನು ಮಾಡ್ತಾಯಿದ್ರು. ಆದರೆ ಭಾರತ ಇವತ್ತು 1 ಗಂಟೆಗೇ ಅವ್ರಿಗೆ ಸೂರ್ಯೋದಯವನ್ನು ಮಾಡಿ ಎಚ್ಚರಿಸ್ಬಿಟ್ಟಿದೆ. ಹಾಗಾಗಿ ಇವತ್ತು ಉಗ್ರ ಕ್ರಿಮಿಗಳ ನರಳಾಟ ನಭೋಮಂಡಲಕ್ಕೆ ಮುಟ್ಟಿರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಮೊನ್ನೆ ನಮ್ಮ ಮೂರಡಿ ಜಮೀರಣ್ಣ ಅವರು ಏನಂತ ಹೇಳಿದರು ಅಂದರೆ, ನರೇಂದ್ರ ಮೋದಿ ಅವರೇನಾದರೂ ನನಗೆ ಅನುಮತಿಯನ್ನು ಕೊಟ್ಟರೆ ಸೂಸೈಡ್ ಬಾಂಬ್ಗಳನ್ನು ಕಟ್ಕೊಂಡು ಬಾರ್ಡ್ರ್ ಒಳಗಡೆ ಹೋಗಿ ನಾನು ಶಹೀದ್ ಆಗೋಕ್ಕೂ ಕೂಡ ಸಿದ್ಧ ಇದ್ದೀನಿ, ಹಂಗಾಗಿ ನಂಗೆ ಅನುಮತಿ ಕೊಡಿ. ಆದರೆ ಕೆಲವ್ರು ಇದ್ದಾರಲ್ಲ, ಇವಾಗ ಅವ್ರು ಯಾರ್ಯಾರನ್ನ ಹೆಸರುಗಳನ್ನ ಕೋಟ್ ಮಾಡಿ ಹೇಳಿದ್ರಲ್ಲ, ಅವರೆಲ್ಲ ಹೋಗೋಕ್ಕೆ ತಯಾರಿದ್ದಾರಾ ಅಂತ ಹೇಳ್ತಾಯಿದ್ರು. ಹಂಗಾಗಿ ಇವತ್ತು ಭಾರತೀಯ ಸೇನೆ ತನ್ನ ಆಪರೇಷನ್ ಸಿಂಧೂರದ ಮುಖಾಂತರ ಜಮೀರಣ್ಣಂಗೆ ಏನು ಉತ್ತರ ಕೊಟ್ಟಿದೆ ಅಂದರೆ, ನೀವು ಪಾಪ ಬಾಂಬ್ ಕಟ್ಕೊಂಡು ಹೋಗಿ ಸೂಸೈಡ್ ಬಾಂಬರಾಗಿ ಹೋಗೋದೇನು ಬೇಡ, ನೀವು ನಿಮ್ಮ ಹಂಸತೋಲಿಕಾ ಮಂಚದ ಮೇಲೆ ನೆಮ್ಮದಿಯ ನಿದ್ದೆಯನ್ನು ಮಾಡಿ ಸೇನೆ ತನ್ನ ಕೆಲಸವನ್ನು ಮಾಡ್ಕೊಳ್ಳುತ್ತೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ತೆಪ್ಪಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸಾಕು, ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮಗೆ ಕೊಟ್ಟಿರತಕ್ಕಂಥದ್ದು ಶಾಸಕ ಮತ್ತು ಸಚಿವನ ಸ್ಥಾನ, ಆ ಕರ್ತವ್ಯಗಳನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ಸಾಕು ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಹೆಂಗೂ ಇರಲಿ, ಜಮೀರಣ್ಣ ಇವತ್ತು ಅಲ್ಲೇ ಇದು ಸಿರಾಜ್ ಲಸ್ಸಿಗೆ ಹೋಗಿ ಡಬಲ್ ಲಸ್ಸಿ ಪೀಕೋ ಆರಾಮ್ಸೆ ಸೋ ಜಾನಾ, ಕೋಯಿ ಚಿಂತಾ नहीं आपको, लस्सी पी लो, 2 नहीं तो 3 पी लो, परवाह नहीं, क्योंकि भारत का सेना उधर जाले को मारले को आ गया, रफेल का पावर क्या ही वो दिखाले को आगी, परवाह नहीं, आप लस्सी पी लो. ಹಂಗಾಗಿ ಇವತ್ತು ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಸ್ಪಷ್ಟ ಸಂದೇಶ ಏನಂದರೆ, ಇದು ಪ್ರತೀಕಾರದ ಸೈಡ್ ರೀಲ್ ಅಷ್ಟೇ, ಸಿನಿಮಾ ಅಭಿ ಬಾಕಿ ಹೇ, ಸಿನಿಮಾ ಇನ್ನು ಮುಂದೆ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಹಾಗಾಗಿ ನಾವೆಲ್ಲರೂ ಈ ನರಳಾಟವನ್ನು, ಪಾಕಿಸ್ತಾನದ ಚೀರಾಟವನ್ನು, ಪಾಕಿಸ್ತಾನದ ಹೊರಳಾಟವನ್ನು, ಪಾಕಿಸ್ತಾನದ ಒದ್ದಾಟವನ್ನು ನೋಡೋಣ. ಯಾಕೆ ಅಂತೇಳಿದ್ರೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನುವಂತೆ ನಮಗವರು ನಾನಾ ರೀತಿಯ ಕಿರುಕುಳವನ್ನು ಕೊಟ್ಟರು, ನಮ್ಮ ದೇಶ ಯಾವತ್ತಿಗೂ ನೆಮ್ಮದಿಯ ನಿದ್ದೆ ಕಾಣ್ದಂಗೆ ಮಾಡಿದರು. ಆದರೆ ಇವತ್ತು ಕಾಲಾಯ ತಸ್ಮೈ ನಮಃ ಅನ್ನುವಂತೆ ಪಾಕಿಸ್ತಾನಕ್ಕೆ ತಾನೇ ಬೆಳೆಸಿದ ಈ ಉಗ್ರವಾದದ ಭೂತ ಬೆಂಬಿಡದೆ ಕಾಡ್ಲಿಕ್ಕೆ ಶುರುವಾಗಿದೆ. ಪಾಕಿಸ್ತಾನದ ನಿದ್ದೆ ಹಾರಿ ಮಾಯವಾಗೋದ್ರಲ್ಲಿ ಇದೆ. ಇದನ್ನೆಲ್ಲರೂ ನಾವು ಕಾದು ನೋಡೋಣ ಅಂತ ಹೇಳುವುದರ ಮುಖಾಂತರ, ಭಾರತ್ ಮಾತಾ ಕಿ ಜೈ ಅಂತ ಹೇಳೋದ್ರ ಮುಖಾಂತರ ನಮ್ಮ ಧೀರ ಯೋಧರಿಗೆ ಒಂದು ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.